ಬುದ್ಧ ಬೆಳಕು ಸಾಮಾಜಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಮನೆ ಮನೆಗೆ ಅಂಬೇಡ್ಕರ್ ಅಭಿಯಾನ ಅನುಷ್ಠಾನ ಸಮಿತಿ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಮಾತಾ ಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ 108ನೇ ಜಯಂತ್ಯೋತ್ಸವ ಆಚರಿಸಲಾಯಿತು. ಇದರ ನಿಮಿತ್ತ IAS-KS ಪರೀಕ್ಷಾ ಪೂರ್ವ ಸಿದ್ಧತೆ ಕಾರ್ಯಾಗಾರ ಹಾಗೂ ಕಾನೂನಿನ ಅರಿವು ಕಾರ್ಯಕ್ರಮ ಜೊತೆಗೆ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸಮಾರಂಭ ಬೀದರ್ ನಗರದ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಗೆ IAS ಅಕಾಡೆಮಿ ಬೆಂಗಳೂರು ಸಂಸ್ಥಾಪಕರಾದ ಡಾಕ್ಟರ್ ಶಿವಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಕ್ಕಳಿಗೆ IAS-KS ಪರೀಕ್ಷಾ ಸಿದ್ಧತೆಯ ಕುರಿತು ಜನರಿಗೆ ಅರಿವು ಮೂಡಿಸುವ ಕೆಲಸವನ್ನ ಮಾಡಿದರು. ಬಂದಿದ್ದು ನಮ್ಮೆಲ್ಲರೂ ಪುಣ್ಯ, ರಮಾತಾಯಿಯ ತ್ಯಾಗ. ನಮಗೆ ಯಾಕೆ ನಾವು ಎಲ್ಲಿ ದಾರಿ ತಪ್ತಾ ಇದ್ದೀವಿ ಗೊತ್ತಿಲ್ಲ. ನಮ್ಮ ಹತ್ರ ಬುದ್ಧರು ಇದ್ದಾರೆ, ಬಸವಣ್ಣನೂ ಇದ್ದಾರೆ, ಬಾಬಾ ಸಾಹೇಬರು ಇದ್ದಾರೆ, ತ್ಯಾಗಮಯ ರಮಾತಾಯಿನೂ ಇದ್ದಾರೆ, ಸಾವಿತ್ರಿಬಾಯಿ ಫೂಲೆನೂ ಇದ್ದಾರೆ. ಎಲ್ಲರೂ ಇದ್ದರೂ ಕೂಡ ನಾವು ಯಾಕೆ ಸರಿಯಾದ ದಾರಿಗೆ ಹೋಗ್ತಾ ಇಲ್ಲ ಅನ್ನೋದು ನಮ್ಗೆ ಯಾರಿಗೂ ತಿಳಿಯಲಾರದಾಗಿದೆ. ನಾವೆಲ್ಲಿ ತಪ್ತಾ ಇದ್ದೀವಿ, ನಮಗೆ ಏನು ಯಾವ ದಾರಿಗೆ ಹೋಗ್ಬೇಕನ್ನೋದು ಮಾರ್ಗದರ್ಶನದ ಕೊರತೆನ ಅಥವಾ ನಾವು ಎಲ್ಲೋ ಎಡವುತ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡುವಂಥ ಕಾರ್ಯಕ್ರಮ ಬೇಕೇ ವಿನ ನಾವಿಲ್ಲಿ ರಂಗಮಂದಿರ ಫುಲ್ ಆಗದೆ ಇದ್ರೂ ಪರವಾಗಿಲ್ಲ. ಅದು ನೀವು ಎಷ್ಟು ಜನ ಬರ್ತೀರಿ ನೋಡ್ರಿ, ನೀವು ಒಬ್ಬೊಬ್ಬರೇ ನಮಗೆ 1,000 ಜನರಿಗೆ ಸಮ ಅನ್ನುವಂಥದ್ದು ಮನಸ್ಸಿನಲ್ಲಿ ಇಟ್ಕೊಂಡೆ ನಾನು ನಿಮ್ಮ ಮೊದಲಿಗೆ ಮಾತಾಡ್ತಾ ಇದ್ದೀನಿ. ನಿಮಗಾಗಿ ನೀವು ಒಂದ್ಸಲ ಜೋರದ ಚಪ್ಪಳೆ ಕೊಡಬೇಕು. ಈಗಾಗಲೇ ನಾವು ಬುದ್ಧ ಬೆಳಕು ಸಾಮಾಜಿಕ ಮತ್ತು ಶೈಕ್ಷಣಿಕ ಟ್ರಸ್ಟ್ ವತಿಯಿಂದ ಮನೆ ಮನೆಗೆ ಅಂಬೇಡ್ಕರ್ ಅನ್ನೋದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ 6ನೇ ಡಿಸೆಂಬರ್ಗೆ. ನಮಗೆ ಬುದ್ಧ ಮತ್ತು ಬಾಬಾ ಸಾಹೇಬ್ರ ಅರಿವು ಸರಿಯಾಗಿ ಆಗದೆ ಇರುವ ಕಾರಣಕ್ಕೆ ನಾವೆಲ್ಲ ರಸ್ತೆಗಳಲ್ಲಿ ಇದ್ದೀವಿ ಅನ್ನೋದು ನಾನು ಮನದಲ್ಲಿ ಇಟ್ಕೊಂಡಿದ್ದೀನಿ. ನಮಗೆ ಬಾಬಾ ಸಾಹೇಬರು ಯಾವ ರೀತಿ ನಾವು ಜ್ಞಾನನ ಪಡ್ಕೋಬೇಕು, ಅವರ ದಾರಿಯಲ್ಲಿ ನಾವು ಹೋಗ್ತಾ ಇಲ್ಲ ಅನ್ನೋದು ತಿಳ್ಕೊಂಡಿದ್ದೀವಿ. ಅದಕ್ಕೆ ಇವತ್ತು ಡಾಕ್ಟರ್ ಶಿವಕುಮಾರ್ ಸರ್ ನಿಂದ ಕೇಳೋಣ, ಎಲ್ಲಿ ನಮಗೆ ಮಿಸ್ ಹೊಡಿತಾ ಇದ್ದೀವಿ, ನಾವು ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ, ವೈಜ್ಞಾನಿಕವಾಗಿ ಎಲ್ಲಿ ನಮಗೆ ಮಿಸ್ ಹೊಡಿತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅವ್ರು ನಮಗೆ ತಿಳಿ ಹೇಳ್ತಾರೆ. ಇವತ್ತು ನಾವೆಲ್ಲ ಹಾಸ್ಟೆಲ್ಗಳಿಗೆ ಇತ್ತೀಚೆಗೆ ಹೈಯರ್ ಸ್ಟಡೀಸ್ಗೆ ಆಸಕ್ತಿ ಕಡಿಮೆ ಆಗ್ತಿದೆ ಅಂತ ಒಂದು ಸರ್ವೆ ಹೇಳುತ್ತೆ. ಬಟ್ ನೀವು ವಿಪರೀತ ನಾಲೆಡ್ಜನ್ನು ಪಡ್ಕೊಳ್ಳದೆ ಯಾವ ಕ್ಷೇತ್ರದಲ್ಲೂ ಕೂಡ ಸರ್ವೈವ್ ಆಗೋಕ್ಕಾಗಲ್ಲ. ಯಾಕೆಂದರೆ ನಾಲೆಡ್ಜ್ ಇಸ್ ಪವರ್ ಅನ್ನೋದು ಅದೊಂದು ಶಾಶ್ವತವಾದಂಥ ಸತ್ಯ. ನಹಿ ಜ್ಞಾನಿನ ಸದೃಶಂ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ, ಜ್ಞಾನಕ್ಕೆ ಸಮನಾದದ್ದು ಏನೂ ಇಲ್ಲ ಅಂತ. ಇವತ್ತು ನೀವು ಯಾವ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಅಪಾರವಾಗಿ ಗೌರವಿಸ್ತಿರೋ, ಪ್ರೀತಿಸ್ತಿರೋ, ಅದೇ ಅಂಬೇಡ್ಕರ್ ಸಾಹೇಬರಿಗೆ ಗೌರವ ಬಂದಿದ್ದು ಅವರ ಜ್ಞಾನದಿಂದ. ಆ ಒಂದು ಸ್ಫೂರ್ತಿಯನ್ನು ಎಲ್ಲ ವಿದ್ಯಾರ್ಥಿಗಳು ತಗೊಳ್ಬೇಕು. ಆ ಕಾರಣಕ್ಕಾಗಿಯೇ ಡಿಗ್ರಿಯನ್ನು ಓದ್ತಾನೆ ಅವರು ಇವತ್ತಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗೋದಕ್ಕೆ ಅವರು ಪ್ರಿಪ್ರೇಷನ್ ಮಾಡ್ಕೋಬೇಕು. ಸಮಯವನ್ನು ವ್ಯರ್ಥ ಮಾಡ್ಕೋಬಾರ್ದು. ತಮ್ಮ ಸಮಯವನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿ, ನೀವು ಹೆಂಗೆ ಮಾಡಿದ್ರೂ ಕೂಡ ತರಗತಿ, ನಿದ್ರೆ ಇತ್ಯಾದಿ ಎಲ್ಲ ಪರ್ಸ್ನಲ್ಲಾಗಿ ಎಲ್ಲ ಟೈಮ್ ಕಳೆದ್ರೂ ಕೂಡ ಪ್ರತಿದಿನ ಯಾವುದೇ ವಿದ್ಯಾರ್ಥಿಗೆ 6ರಿಂದ 8 ಗಂಟೆ ಉಳಿಯುತ್ತೆ. 6ರಿಂದ 8 ಗಂಟೆನೇ ಅವ್ರಿಗೊಂದು ಸಂಪತ್ತು. ಆ ಸಂಪತ್ತನ್ನು ಸರಿಯಾಗಿ ಬಳಸ್ಕೊಂಡದ್ದೇ ಆದರೆ ಅವರು 21-22 ವರ್ಷದಷ್ಟೊಳಗಡೆ ಒಳ್ಳೆ ಪೊಸಿಷನ್ಗೆ ಬರೋಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳು ಜ್ಞಾನವನ್ನು ಗಳಿಸಲಿಕ್ಕೆ ಮತ್ತು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಮತ್ತು ಭಾರತದ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ಸ್ಗೆ ಸೇರಲಿಕ್ಕೆ ಬೀದರ್ನ ಎಲ್ಲ ವಿದ್ಯಾರ್ಥಿಗಳು ಪ್ರಿಪ್ರೇಷನ್ ಮಾಡಲಿ ಅಂತ ನಾನು ಆಶಿಸ್ತೀನಿ ಮತ್ತು ಹಾರೈಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಅದೇ ಈಗ ಪೋಷಕರು ಇಂಪಾರ್ಟೆಂಟ್. ಈಗ ಮಕ್ಕಳು ಯಾವ ಲೆವೆಲ್ಗೆ ಹೋಗಬೇಕು ಅಥವಾ ಏನಾಗಬೇಕು ಅನ್ನೋದಕ್ಕೆ ಪೋಷಕರೇ ತುಂಬ ಮುಖ್ಯ. ಈಗ ಮನೇಲಿ ಅಟ್ಮಾಸ್ಫಿಯರ್ ಕೊಡಬೇಕಲ್ಲ. ಮಕ್ಕಳು 6 ಗಂಟೆ 8 ಗಂಟೆ ಓದಬೇಕು ಅಂತ ನಾವು ಹೇಳ್ತೀವಿ. 6 ಗಂಟೆ 8 ಗಂಟೆ ಓದೋದಕ್ಕೆ ಬೇಕಾದ ಅಟ್ಮಾಸ್ಫಿಯರ್, ವಾತಾವರಣವನ್ನು ಪೋಷಕರು ಒದಗಿಸ್ಕೊಡ್ಬೇಕು. ಆ ಸಂದರ್ಭದಲ್ಲಿ TV ಹಾಕಬಾರ್ದು, ಮೊಬೈಲಲ್ಲಿ ಇಂಟರ್ನೆಟ್ಟೆಲ್ಲ ಬಂದ್ ಮಾಡಬೇಕು. ತಮ್ಮ ಮಕ್ಕಳು ಓದ್ತಾ ಇದ್ದರಿಂದಾಗ ತಂದೆ ತಾಯಿಗಳು ಕೂಡ ಆ ಸಮಯನ ತ್ಯಾಗ ಮಾಡಬೇಕಾಗುತ್ತೆ. ಎಲ್ಲ ಮನೋರಂಜನೆಗಳಿಂದ ದೂರ ಇದ್ದು ತ್ಯಾಗ ಮಾಡಬೇಕಾಗುತ್ತೆ. ಅಂಥ ಒಂದು ಕೆಲಸನ ಮಾಡಬೇಕು. ಮತ್ತು ಮಕ್ಕಳಿಗೆ ಎಷ್ಟು ಅಟ್ರ್ಯಾಕ್ಷನ್ಸ್ ಇದೆ ಇವತ್ತಿನ ಗ್ಲೋಬಲೈಸೇಷನಲ್ಲಿ, ಅದಕ್ಕೆಲ್ಲವನ್ನು ಒಂದು ನೀತಿಯನ್ನು ಹೇಳೋದ್ರ ಮೂಲಕ ಒಂದು ಮಾರಲ್ ಸಪೋರ್ಟಾಗಿ ಪೇರೆಂಟ್ಸಾಗಿ ನಿಂತ್ಕೋಬೇಕು. ಹಂಗಾದಾಗ ಮಾತ್ರ ಏನಾದರೂ ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಎಲ್ಲ ಪೋಷಕರು ಕೂಡ ನೀವು ಹೆಚ್ಚಿನ ಸಮಯನ ಮಕ್ಕಳಿಗೆ ಕೊಡಿ, ಮಕ್ಕಳ ಒಂದು ಗಮನಿಸ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಆ ಡಿಸ್ಟ್ರಾಕ್ಷನ್ಸ್ ತುಂಬ ಇದೆ ಇವತ್ತು. ಮೊಬೈಲು ಎಷ್ಟು ಅಡಿಕ್ಟ್ ಆಗುತ್ತೆ ಅಂದರೆ, ಸುಮ್ಮನೆ ಒಂದು ಮೆಸೇಜ್ ನೋಡೋಣ ಅಂತ ಆನ್ ಮಾಡಿದ್ರೆ ಅರ್ಧ ಗಂಟೆ ಹೊರಟೋಗುತ್ತೆ. ಆದರೆ ಅದಕ್ಕೆ ಪೋಷಕರೇ ಹೆಚ್ಚು ಗಮನ ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಬುದ್ಧ ಬೆಳಕು ಟ್ರಸ್ಟ್ ಮತ್ತು ಮನೆ ಮನೆಗೆ ಅಂಬೇಡ್ಕರ್ ಅಭಿಯಾನ ಅನುಷ್ಠಾನ ಸಮಿತಿ ಬೀದರ್ ವತಿಯಿಂದ ಮಾತು ಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವ ಅಂಗವಾಗಿ ಬರೀ ಜಯಂತಿ ಮಾಡಿ
ಭಾಷಣ ಹೋಗಿ ಮನೆಗೆ ಹೋಗದೆ ಆ ಒಂದು ಸಿದ್ಧಾಂತವನ್ನು ಕೊಡಬೇಕು, ಒಂದು ವಿಚಾರವನ್ನು ಕೊಡಬೇಕು, ಅರಿವು ಮೂಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ನಮ್ಮ ಬೀದರ್ ಜಿಲ್ಲೆಯ ಪದವೀಧರ ಮಕ್ಕಳು ಮತ್ತು ಯಾವುದೇ ಪಿ ಜಿ ಮಾಡುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂಥೇಳಿ IAS KS ಪರೀಕ್ಷೆ ಪೂರ್ವ ಸಿದ್ಧತಾ ಕಾರ್ಯಾಗಾರ ಇವತ್ತು ಆಯೋಜಿಸಿದ್ದೀವಿ. ಈ ಒಂದು ಕಾರ್ಯಾಗಾರಕ್ಕೆ ನಮ್ಮ ಬೆಂಗಳೂರಿನ ಅಕ್ಕ IAS ಅಕಾಡೆಮಿಯ ಗೌರವಾನ್ವಿತ ಸಂಸ್ಥಾಪಕರು ನಿರ್ದೇಶಕರು ಆಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಸಾಹೇಬರು ಉದ್ಘಾಟನೆ ಮಾಡಿ ತುಂಬ ಅದ್ಭುತವಾಗಿ ಮತ್ತು ಅತ್ಯುತ್ತಮವಾದ ಮಾರ್ಗದರ್ಶನವನ್ನು ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಮಹಾಜನತೆಗೆ, ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ. ಅವರಿಗೆ ನಮ್ಮ ಬೀದರ್ ಜಿಲ್ಲೆ ಮಹಾಜನತೆ ಪರವಾಗಿ ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಹಾಗೆ ನಮ್ಮ ಕಾನೂನು ಅರಿವು, ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಇನ್ನಿತರ ಶೈಕ್ಷಣಿಕ ಅರಿವು ಕೂಡ ನಮ್ಮ ಕೇಶವ್ ಶ್ರೀಮಾಳೆ ಅವರು ಮಾನ್ಯ ನ್ಯಾಯವಾದಿಗಳು ಅವರು ಕೂಡ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಮತ್ತು ಈಗ ಮಧ್ಯಾಹ್ನ ಮೇಲೆ ನಮ್ಮ ಬುದ್ಧ ಭೀಮರ ಹಾಡುಗಳು, ಭಜನೆ ಗೀತೆಗಳು ಆಗಿರ್ಬೋದು, ಜಾನಪದ ಗೀತೆಗಳು, ಒಟ್ಟಿನಲ್ಲಿ ಹೋರಾಟ ಗೀತೆಗಳು, ಕ್ರಾಂತಿ ಗೀತೆಗಳು ಸಮಾಜವನ್ನು ಒಳ್ಳೆ ದಾರಿಗೆ ತರುವಂಥ ನಿಟ್ಟಿನಲ್ಲಿ ಏನು ಹೋರಾಟಗಾರರು, ಸಾಹಿತಿಗಳು, ಚಿಂತಕರು ಏನು ಪುಸ್ತಕ ಹಾಡುಗಳು ಬರೆದಿದ್ದಾರೆ. ಆ ಹಾಡುಗಳ ಮೂಲಕ ಕೂಡ ಅರಿವು ಮೂಡಿಸುವಂಥ ಕೆಲಸ ಇವತ್ತು ಮನೆ ಮನೆ ಅಂಬೇಡ್ಕರ್ ಅಭಿಯಾನ ಮತ್ತು ಬುದ್ಧ ಬೆಳಕು ಟ್ರಸ್ಟ್ ಮಾಡ್ತಾಯಿದೆ. ಬೀದರ್ನಲ್ಲಿ 2016ರಿಂದ ನಾವು ಜಿಲ್ಲಾ ಮಟ್ಟದಲ್ಲಿ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ತ್ಯಾಗ, ಅವರ ಪರಿಶ್ರಮ, ಅವರು ನಮಗಾಗಿ ಇಡೀ ಅವರ 4 ಮಕ್ಕಳಿಗೆ ಯಾವ ರೀತಿ ಕಳ್ಕೊಂಡ್ರು, ಇಡೀ ಅವರ ಕುಟುಂಬ ಮಾತ್ರ ನೋಡದೆ ಈ ದೇಶದ ಪ್ರತಿ ಸಮುದಾಯ, ಪ್ರತಿ ಧರ್ಮ, ಪ್ರತಿ ಕುಟುಂಬದ ಸದಸ್ಯರು ಕೂಡ ನನ್ನ ಕುಟುಂಬ ಅವರ ಒಳ್ಳೆತಿಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದುಡಿಲಿ ಅನ್ನುವಂಥ ಮನೋಭಾವ ಇಟ್ಕೊಂಡು ತಾಯಿಯವರು ರೋಗ ಇದ್ದರೂ ಕೂಡ ತುಂಬ ಸಂಕಷ್ಟಪಟ್ಟು, ಕಷ್ಟಪಟ್ಟು, ಪರಿಶ್ರಮಪಟ್ಟು ಇವತ್ತು ಅವರು ತ್ಯಾಗ ಮಾಡಿ ಬಾಬಾ ಸಾಹೇಬರಿಗೆ ಬೆಂಬಲಿಸಿದ್ದಕ್ಕೆ ಇವತ್ತು ನಮಗೆ ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ನಮಗೆ ಸಿಗಲು ಕಾರಣೀಕರವಾಗಿದೆ ಅಂತ ಹೇಳಿ ನಾನು ಹೇಳೋಕ್ಕೂ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತು ತುಂಬ ನೂರಾರು ಜನ ಇವತ್ತು ಬಂದು ಈ ಒಂದು ಮನೆ ಅಂಬೇಡ್ಕರ್ ಅಭಿಯಾನದಲ್ಲಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಇನ್ನೂ ಯುವಕರು ಜಾಸ್ತಿ ಸಂಖ್ಯೆಯಲ್ಲಿ ಬರಬೇಕಾಗಿತ್ತು. ಯಾಕಂದರೆ ಡಾಕ್ಟರ್ ಶಿವಕುಮಾರ್ ಸರ್ ಸಿಗಬೇಕಂದ್ರೆ ನಮ್ಮ ಪುಣ್ಯ. ಅವರು ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದರು, ಭಾರತೀಯ ಬೌದ್ಧ ಮಹಾಸಭೆ ಕಾರ್ಯಕ್ರಮದಲ್ಲಿ. ಅವರಿಗೆ ಮನವಿ ಮಾಡಿಕೊಂಡಾಗ ಇವತ್ತು ನಮ್ಮ ಕಾರ್ಯಕ್ರಮ ಬಂದು ನಾನು ಖಂಡಿತವಾಗಿ ಮನೆ ಅಂಬೇಡ್ಕರ್ ಅಭಿಯಾನ ಮತ್ತು ಬುದ್ಧ ಬೆಳಕು ಟ್ರಸ್ಟ್ನ ಕಾರ್ಯಕ್ರಮದಲ್ಲಿ ಬಂದು ಒಂದು ನನ್ನ ಮಾತುಗಳನ್ನು ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿ ಬಂದಿದ್ದರು. ಅವರಿಗೆ ಇನ್ನೊಮ್ಮೆ ಅವರಿಗೆ ಧನ್ಯವಾದ ಕರ್ತೇನೆ ಅಂತ ಹೇಳಿ ಮತ್ತು ಮುಂದಿನ ವರ್ಷ ಕೂಡ ವೈಚಾರಿಕವಾಗಿ, ವೈಜ್ಞಾನಿಕ ಮತ್ತು ತಾರ್ಕಿಕವಾಗಿ ಒಂದು ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ಸಲಹೆ ಕೂಡ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ SSLC PUC ಡಿಗ್ರಿಯಲ್ಲಿ ಉನ್ನತ ಪ್ರಥಮ ಸ್ಥಾನದಲ್ಲಿ ಏನು ರಿಸಲ್ಟ್ ತೆಗಿತಾರೆ ಅಂಥ ಮಕ್ಕಳಿಗೆ ಗುರುತಿಸುವಂಥ ಕೆಲಸ ಕೂಡ ನಿರಂತರವಾಗಿ ಅವರಿಗೆ ಅರಿವು ಮೂಡಿಸುವಂಥ, ಅವ್ರಿಗೆ ಒಂದು ಕಡೆ ಕೇಡರ್ ಕ್ಯಾಂಪ್ ಮಾಡುವಂಥ ಕಾರ್ಯ ನಮ್ಮ ಕಾಶ ಚಲೋಸರ್ ಆಗಿರ್ಬೋದು ಮತ್ತು ನಮ್ಮ ಎಲ್ಲ ಹೆಣ್ಮಕ್ಳು ನಂದಮ್ಮ ಕುಂದೆ, ಉಷಬೆ ಬನ್ಸುಡೆ, ಗಂಗಮ್ಮ ಫೂಲೆ, ಹೀಗೆ ಎಲ್ಲ ನಮ್ಮದೊಂದು ಟೀಮ್ ಇದೆ. 15-16 ಜನ ಹೆಣ್ಮಕ್ಳು. ನಾವು ಮನೆ ಅಂಬೇಡ್ಕರ್ ತೊಗೊಂಡು ಹೋಗ್ತೀವಿ. ಇಡೀ ಜಿಲ್ಲಾಕ್ಕಲ್ಲ, ರಾಜ್ಯ ಮತ್ತು ರಾಷ್ಟ್ರಕ್ಕೆ ಮಾದರಿಯಾಗುವಂಥ ಕಾರ್ಯ ನಾವು ಬೀದರ್ದಿಂದ ಪ್ರಾರಂಭ ಮಾಡಿದ್ವಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗ ನಾವು ಪತ್ರಿಕಾಗೋಷ್ಠಿ ಮಾಡಿ ಪತ್ರಿಕೆಯಲ್ಲಿ ಕೂಡ ಕೊಟ್ಟಿದ್ದೀವಿ. ಆಮೇಲೆ ನಮ್ಮ ವಸತಿ ನಿಲಯಗಳಿಗೂ ಕೂಡ ಭೇಟಿ ಮಾಡಿ ನಾವು ನಮ್ಮ ಮಹಿಳೆಯರ ಟೀಮು ಈ ಥರ ಒಂದು ಕಾರ್ಯಕ್ರಮ ಇದೆ IAS KS ಬಗ್ಗೆ. ಇದಕ್ಕಿಂತ ದೊಡ್ಡ ಹುದ್ದೆ ಯಾವುದೂ ಇಲ್ಲ IASಕ್ಕಿಂತ ಮೇಲೆ. ಅದ್ರ ಬಗ್ಗೆ ಒಂದು ಅವಕಾಶ ಇದೆ, ಸದುಪಯೋಗ ಪಡ್ಕೊಂಡು ಅಂತ ಹೇಳಿದ್ವಿ. ಆದರೆ PUC ಎಕ್ಸಾಮು, ಡಿಗ್ರಿ ಎಕ್ಸಾಮ್ ಬಗ್ಗೆ ಅವರು ಆ ಕಡೆ ಗಮನ ಕೊಡೋದ್ರಿಂದ ಜಾಸ್ತಿ ಜನರಿಗೆ ಬರಲಿಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತ ಸಮಯವನ್ನು ನೋಡಿಕೊಂಡು ಯಾವುದೇ ಎಕ್ಸಾಮ್ ಇರದಾಗ ಸಮಯದಲ್ಲಿ ಮಾಡಿ ಆ ಮಕ್ಕಳಿಗೆ ಈ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಒಂದು 20-25 ಜನ ಆದರೂ IAS ಆಗಬೇಕು, KS ಆಗಬೇಕು ನಿಟ್ಟಿನಲ್ಲಿ ನಮ್ಮದು ಉದ್ದೇಶ ಕೂಡ ಇದೆ. ಆ ಥರ ಕಾರ್ಯಕ್ರಮ ಮಾಡ್ತೀವಿ. ಥ್ಯಾಂಕ್ ಯು. ಅಂದ್ರೆ ತಂದೆ ತಾಯಿ ಯಾವ ಥರ ಇರ್ತಾರೋ ಆ ಥರ ಅನ್ಕೊಂಡಾಗ್ತದೆ. ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಅಕ್ಕ ತಂಗಿಯರು ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡ್ರು. ರಮಾತಾಯಿ ಅಂಬೇಡ್ಕರ್ ಅವ್ರ ಬಗ್ಗೆ ತಿಳ್ಕೊಂಡ್ರು. ಮತ್ತು ಮಕ್ಕಳಿಗೆ ಯಾವ ಥರ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಮಕ್ಕಳಿಗೆ ಯಾವ ಥರ ಗುಣಮಟ್ಟ ಶಿಕ್ಷಣ ಕೊಡಬೇಕು, ಮಕ್ಕಳ ಚಾರಿತ್ರ್ಯ ಯಾವ ಥರ ಬೆಳೆಸಬೇಕು, ಮಕ್ಕಳಿಗೆ ಯಾವ ರೀತಿಯಿಂದ ನಾವು ಅವರಿಗೆ ಸಲಹೆ ಕೊಡಬೇಕಂತಕ್ಕಂಥ ಮಾರ್ಗದರ್ಶನ ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ. ಈಗಾಗಲೇ ನಮ್ಮ ಅಕ್ಕ ತಂಗಿಯರು ಸಾಕಷ್ಟು ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಈಗ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕಾಗಿದೆ. ಈಗಾಗಲೇ ನಮ್ಮ ನ್ಯಾಯಾಧೀಶರು, ನಮ್ಮ ಇವರು ಅಡ್ವೊಕೇಟ್ಸ್ ಏನು ಹೇಳಿದ್ರು, ಈ ಕಾನೂನು ಅರಿವು ಬಗ್ಗೆ, ಬಾಲ್ಯ ವಿವಾಹ ಬಗ್ಗೆ, ಶಿಕ್ಷಣ ಬಗ್ಗೆ, ಪೋಸ್ಕೋ ಕಾಯ್ದೆ ಬಗ್ಗೆ ಏನು ಮಾತಾಡಿದ್ರು. ನಾವು ಬರ್ತಕ್ಕಂಥ ಮೇ ತಿಂಗಳಲ್ಲಿ IAS KS ಈ ಪರೀಕ್ಷಾದ ಪೂರ್ವ ಸಿದ್ಧತೆ ಜೊತೆಗೆ ಈ ಕಾನೂನು ಅರಿವು ಅಂತಕ್ಕಂಥ ಕಾರ್ಯಕ್ರಮ ನಾವು ಹಮ್ಮಿಕೊಳ್ತೇವೆ. ಈಗಾಗಲೇ ತಾವು ಪ್ರಶ್ನೆ ಮಾಡಿದ ಪ್ರಕಾರ ಮಕ್ಕಳ ಸಂಖ್ಯೆ ಹೆಚ್ಚಿಗಿಲ್ಲ, ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಗಿಲ್ಲ. ಯಾಕಿಲ್ಲ ಅಂದರೆ ಈಗ 28ನೇ ತಾರೀಕಿನಿಂದ ಪರೀಕ್ಷೆ ಪ್ರಾರಂಭ ಆಗಿವೆ.
ಆಮೇಲೆ 10ನೇ ತರಗತಿ ಪರೀಕ್ಷೆ ಪೂರ್ವ ಸಿದ್ಧತೆ ನಡೀತಾ ಇದೆ, ಸರಣಿ ಪರೀಕ್ಷೆ ನಡೀತಾ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಆ ಪರೀಕ್ಷೆಯಲ್ಲಿ ತೊಡಗಿದ್ರಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಬಂದಿಲ್ಲ. ಆದರೂ ಸಹ ಇವತ್ತು ಶಿವಕುಮಾರ್ ಸರ್ ಹೇಳ್ತಕ್ಕಂಥ ಮಾತನ್ನು ನಮ್ಮೆಲ್ಲ ಅಕ್ಕ ತಂಗಿಯರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಒಳ್ಳೆಯ ಮಾರ್ಗದರ್ಶನ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಭೀಮ್, ಜೈ ಬುದ್ಧ, ಜೈ ಸಂವಿಧಾನ. ನಾನು ಡಾಕ್ಟರ್ ಕಾಶಿನಾಥ್ ಚೆಲ್ವ, ಹಿರಿಯ ಸಾಹಿತಿಗಳು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.